ಮಾತು ಕೊಟ್ಬಿಟ್ಟೆ, ಮಾತು ಉಳಿಸ್ಕೋಬೇಕು. ಕೊಟ್ಟಿದ್ದು ನನ್ನ ಹೆಂಡತಿಗೆ. ಮಾತು ಉಳಿಸ್ಕೊಂಡ್ರೆ ಹೆಂಡತಿ ಉಳಿತಾಳೆ, ಹೆಂಡತಿ ಉಳಿದ್ರೆ ಅವಳು ಮರ್ಯಾದೆ ಉಳಿಯುತ್ತೆ. ಅವಳು ಮರ್ಯಾದೆ ಉಳಿಬೇಕು ಅಂದರೆ ಆ ಪಟೇಲನ್ನು ತುಂಡು ತುಂಡ ಕತ್ತರಿಸ್ಬೇಕು. ಆದರೆ ದಣಿಗಳಿಗೆ ಮಾತು ಕೊಟ್ಟಿದ್ದೀರಿ, ಆವೇಶದಲ್ಲಿ ಅವ್ರ ಮರ್ಯಾದೆ ಹೋಗುವಂಥ ಕೆಲಸ ಏನು ಮಾಡೋದಿಲ್ಲ ಅಂತ. ಅಯ್ಯೋ, ಎಲ್ಲಿ ನೋಡಿದ್ರು ಆಣೆ ಆಣೆ ಆಣೆ. ನನ್ನ ಮಾತುಗಳು ನನ್ನೇ ಸುತ್ಕೋತಿವೆ. ಏನು ಮಾಡಲಿ, ಏನು ಮಾಡಲಿ? ಏನಾದರೂ ಮಾಡಲೇಬೇಕು. ಪಟೇಲನ ಕತ್ತಿಗೆ ಸಿಕ್ಕಾಕೊಂಡಿರೋದು ನನ್ನ ಹೆಂಡತಿ ಮಾತ್ರ ಅಲ್ಲ, ದಣಿಗಳ ಮರ್ಯಾದೆ, ಊರವ್ರ ವಿಶ್ವಾಸ, ಒಂದು ಒಳ್ಳೆತನ. ಹೌದು, ಏನಾದರೂ ಮಾಡಲೇಬೇಕು. ಆದರೆ ನಾನೇನು ಮಾಡಲಿ? ಒಬ್ಬನೇ ಆಗೋಗಿದ್ದೀನಿ. ಯಾವ ದಾರಿನೂ ಕಣ್ಣು ಮುಂದೆ ಕಾಲು ಚಾಚ್ಕೊಂಡು ಕೂತಿಲ್ಲ. ನಾನೇ ಒಂದು ದಾರಿ ಹುಟ್ಟಿಸ್ಕೊಳ್ಳೋ ಅನಿವಾರ್ಯತೆ. ಆದರೆ ಹುಟ್ಟಿಸ್ಕೊಳ್ಳೋ ದಾರಿ ಕೊನೆಗೆ ಹೋಗಿ ಮುಟ್ಟೋದು ಸರಿಯಾಗಿರೋ ಗುರಿಗ ಗೊತ್ತಾಗ್ತಿಲ್ಲ. ಏನು ಮಾಡಲಿ, ಏನು ಮಾಡಲಿ? ಭುವನ, ನೀನು ನಿಜ ಶ್ರದ್ಧಾಕರ್ ಮದುವೆ ಅದು ಹೌದನ? ಎಂತ ಅಂಕಂತೆ? ಮೊನ್ನೆ ಕಡು ಅಷ್ಟುದ್ದ ಕತೆ ಹೇಳ್ದೆ, ನಾ ಕೂಕಂಡೆ ಕೇಳಲ್ದ. ಈಗ ನೀ ಮಾಡ್ತಿ ಕುತ್ಕೊಂಡ್ರೆ ಅದೆಲ್ಲ ಬೋಗಸ್ ಅಂತ ಅಲ್ದ? ಯಾಕ ಪುಟ್ಟ ಹೀಗೆಲ್ಲ ಮಾತಾಡ್ತೀಯ? ಮತ್ತೇನಂತ ಕಂಡ ತನ್ನ ಹೆಂಡ್ತಿನ ಹೆಂಗ್ ಕಟ್ಕೊಂಡು ಇಷ್ಟ ಜನ ಹುಡುಗರ ಹತ್ರ ಕೆಂತೀಯ? ನಿಂಗೆ ಮಂಡಿ ಮುದಿಲ್ಲೇನಾ? ಬರೀ ಗಡ್ಡ ಮೀಸೆ ಕೂದಲು ಬಿಟ್ಕೊಂಡು ಒಳ್ಳೆ ಹೀರೋ ಕಾಣಂಗಿದ್ದೆ, ಬೇರೆ ಎಂತ ಪ್ರಯೋಜನ ಇಲ್ಲ ಅಲ್ದ? ಅಲ್ಲಿ ಶ್ರದ್ಧಾ ಕಳ್ಸ ಕೂಕೊಂಡಿದ್ರೆ ಜೊತೆಗೆ ತಲೆ ಸೌರಿ ಸಮಾಧಾನ ಮಾಡ್ಕೋತಿಲ್ಲ. ನಿಂಗೆ ಎಂತ ಗಂಡ ಮಾರೆ ನೀನು? ನಾನು ಅವ್ರ ಗಂಡ ಇದ್ದೀರಿ ಅಂತ ಮಾಡ್ತಿದ್ದೆ ಗೊತ್ತಾ? ಅವ್ರು ಎಂತಕ್ಕೆ ಮರ್ಕೋದ, ಯಾರು ಅವ್ರನ್ನ ಮರ್ಕೋಂಗ್ ಮಾಡೋದು ಅಂತ ಕೇಂಡು ಮರ್ಕೋಂಗ್ ಮಾಡಿದವ್ರಿಗೆ ಸಮ್ಮ ಬಿಡ್ತಿದ್ದೆ. ನೀನು ಇದ್ದೆ ಮಂಡಿ ಬಿಡ್ಕೊಂಡು ಒಬ್ಬನೇ ಕೂಕಂತಲ್ಲ. ನಿಮ್ಮ ಮದುವೆ ಎಂತ ಸುಖ ಐತಿದ್ರಂಗೆ? ಪುಟ್ಟ, ಇಂಥ ಸಂದರ್ಭದಲ್ಲಿ ದೇವರು ಅದೆಲ್ಲಿಂದನೂ ಶಕ್ತಿ ಕೊಟ್ಬಿಡ್ತಾನಂತೆ. ನನಗೆ ನಿನ್ನ ರೂಪದಲ್ಲಿ ಮುಟ್ಟಿಸಿದ್ದಾನೆ. ಇವಾಗ ಹೇಳ್ತೀನಿ, ಕೇಳಿಸ್ಕೊ. ಇದಕ್ಕೆಲ್ಲ ಕಾರಣ ಪಟೇಲ. ಅವನು ಎಲ್ಲರ ಮುಂದೆ ತಲೆ ಬಗ್ಸಿ ಮಂಡಿ ಊರಿ ಕೈ ಚಾಚಿ ಶ್ರದ್ಧಾ ಹತ್ರ ಕ್ಷಮೆ ಕೇಳಬೇಕು. ಹಾಗೆ ನಾನು ಮಾಡೇ ಮಾಡ್ತೀನಿ. ನೀನು ಹೇಳಿದ ನಿಜ ಕಣೋ. ಇಂಥ ಸಂದರ್ಭದಲ್ಲಿ ಗಂಡ ಅನಿಸ್ಕೊಂಡು ಅವಳು ಬೆನ್ನ ಹಿಂದೆ ನಿಲ್ಲಿಲ್ಲ ಅಂದ್ರೆ ಗಂಡಸು ಅನಿಸ್ಕೊಳ್ಳೋಕ್ಕೂ ನಾಲಾಯಕ್ ಅನ್ಸ್ಕೊಂಡ್ಬಿಡ್ತೀನಿ ನಾನು. ಆ ಪಟೇಲ ಕ್ಷಮೆ ಕೇಳ್ತಾನೆ. ಓಕೆ ನೋಡು, ಸದ್ಯಕ್ಕೆ ಈ ವಿಷಯ ನಮ್ಮಿಬ್ಬರ ಮತ್ತೇನೇ ಇರಲಿ, ಓಕೆನಾ? ಮುಂದೆ ಹೋಗ್ತಾ ನೋಡ್ತಾ ಇರೋ.